ಬೆಳೆಯಕ್ಕೆ ಸಾಧ್ಯ, ಒಂದು ಸಮಾಜ ಬೆಳೆಯಕ್ಕೆ ಸಾಧ್ಯ. ಒಂದು ಕುಟುಂಬದಲ್ಲಿ ಎಲ್ಲರೂ ಇರೋಕ್ಕೆ ಸಾಧ್ಯ ಇಲ್ಲ, ಹಾಗೆ ಒಂದು ಸಮಾಜದಲ್ಲಿ ಎಲ್ಲರೂ ಇರೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಇರೋದ್ರೆ ಸಮಾಜನೂ ಬೆಳೆಯಂಗಿಲ್ಲ, ಕುಟುಂಬನೂ ಬೆಳೆಯಂಗಿಲ್ಲ. ಇವತ್ತು ನಾವು ದೊಡ್ಡವರಲ್ಲ, ನಮಗೆ ಕೊಟ್ಟಂಥ ಪದವಿನೂ ದೊಡ್ಡದಲ್ಲ, ಸಮಾಜ ದೊಡ್ಡ. ಸಮಾಜ ದೊಡ್ಡದಂತೇಳಿ ಯಾರು ಅನ್ಕೊಂಡು ಹೋಗ್ತಾರೆ. ಇವತ್ತು ಸಮಾಜದ ಎಲ್ಲ ಏನು ವಿಚಾರಗಳಿಗೆ ಸ್ಪಂದನೆ ಕೊಡ್ತಾರೆ, ವೈಯಕ್ತಿಕ ವಿಚಾರ ಬದಿಗಿಟ್ಟು ರಾಜಕೀಯವನ್ನು ಬದಿಗಿಟ್ಟು ಇವತ್ತು ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಮಾಜದ ಯುವ ಬಾಂಧವರು ಮುಂದಾಗಬೇಕು. ಇವತ್ತು ಸಮಾಜ ಎಲ್ಲರಿಗೂ ಅವಶ್ಯಕತೆ ಇದೆ. ನಾವು ಅಂತಿದ್ವಿ ಈಗ 10 ವರ್ಷದಿಂದ ನಮ್ಗೆ ಯಾಕೆ ಬೇಕಪ್ಪ ಲೀಡರ್ಗೆ, ನಾವು ಎಲ್ಲರೂ ಲೀಡರ್, ನಮ್ಮ ತನಕ ಯಾರು ಬರ್ತಾರೆ ಅಂತೇಳಿ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಸಮಾಜಗಳು ವಿಭಜಿತವಾಗ್ತಾ ಇವತ್ತು ನಮಗೂ ಸಹ ಪ್ರಸ್ತುತ ವಿದ್ಯಮಾನಗಳಲ್ಲಿ ರೆಡ್ಡಿ ಸಮಾಜದ ಸಂಘಟನೆ ಅಗತ್ಯ ಅಂತೇಳಿ ಕಳೆದ 10 ವರ್ಷಗಳ ಹಿಂದೆ ನಮ್ಮ ಜಗಜಪ್ಪಣ್ಣ ಸಿಂಗಾಳ ಅವರು ಏನು ರೆಡ್ಡಿ ಸಮಾಜದ ಅಧ್ಯಕ್ಷರಾದ ಮೇಲೆ ಇವತ್ತು ಆರ್ಪೇಟೆ ಅವರು ತಾಲೂಕು ಅಧ್ಯಕ್ಷರಾದ್ಮೇಲೆ ಎಲ್ಲೋ ಚೆದರಿ ಹೋಗಿದ್ದಂಥ ನಮ್ಮ ಸಂಘಟನೆ ಇವತ್ತು ಕಾಟಿ ತಾಲೂಕು ಸಪ್ರೇಟ್ ಆಗಿದೆ, ಕನಗಿರಿ ತಾಲೂಕು ಸಪ್ರೇಟ್ ಆಗಿದೆ, ಗಂಗಾವತಿ ತಾಲೂಕು ಸಪ್ರೇಟ್ ಆಗಿದೆ. ಜಿಲ್ಲೆಯಲ್ಲಿಯೇ ಸಹ ನಾವು ರೆಡ್ಡಿ ಜನಾಂಗ ಇವತ್ತು ಇಲ್ಲೂ ಒಗ್ಗಟ್ಟಿತರಾಗಿದ್ದಿಲ್ಲ. ಚೆದರಿ ಹೋದ ಸಂಘಟನೆ ಒಂದು ಚೌಕಟ್ಟನ್ನು ನಿಂತಿದ್ದಾಗ ಒಂದು ಹೆಸರು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗೂ ಮತ್ತು ತಾಲೂಕು ಅಧ್ಯಕ್ಷರಿಗೂ ಮತ್ತು ಸಮಾಜದ ಎಲ್ಲ ಹಿರಿಯರಿಗೆ ಇವತ್ತು ಅದು ಸಲ್ತದೆ. ಹೀಗಾಗಿ ಇವತ್ತು ಕೊಪ್ಪಳದಲ್ಲಿ ಬೃಹತ್ ಪ್ರಮಾಣದ ನಮ್ಮ ಎಂ ರೆಡ್ಡಿ ಮಲ್ಲಮ್ಮ ಇರ್ಬೋದು, ವೇಮನ ಒಂದು ದೇವಸ್ಥಾನ ಇರ್ಬೋದು, ಒಂದು ಸಂಸ್ಥೆ ಬೆಳೆಯಕ್ಕೆ ಕಾರಣ ಆಯಿತು. ಇವತ್ತು ನಮ್ಮಲ್ಲಿಯೂ ಸಹ ಇವತ್ತು ಕಾಡಿಗೆ ಇರ್ಬೋದು, ಕನಕ ಇರ್ಬೋದು, ಗಂಗಾವತಿ ಎಲ್ಲೋ ಚೆದ್ರು ಹೋಗಿದ್ದ ಒಂದು ಸಂಘಟಿತವಾಗಿ ರೂಪುಗೊಳ್ಳಲು ಇವತ್ತು ರೆಡ್ಡಿ ಯುವಜನ ಸಂಘ ಇವತ್ತೇನು ಪದಗಳನ್ನ ಮಾಡ್ತಾ ಇದೆ ಅಂದ್ರೆ ಹಿಂದೆ ನಡೆದಂತ ಎಲ್ಲ ಸಮಾಜದ ಬಾಂಧವರು ಇವತ್ತೇನು ಸಲಹೆ ಸಹಕಾರದಿಂದ ಸಮಾಜಕ್ಕಾಗಿ ಇವತ್ತು ತಾವೆಲ್ಲ ಕೆಲಸ ಮಾಡಿದ್ದಕ್ಕಾಗಿ ಒಂದು ಸಂಘಟಿತ ಸಂಘಟನೆ ಇವತ್ತು ರೂಪುಗೊಳ್ತಾ ಇದೆ. ಇವತ್ತು ಗಂಗಾವತಿ ತಾಲೂಕಿನಲ್ಲಿ ಒಂದು ವ್ಯವಸ್ಥಿತವಾದಂಥ ಒಂದು ರಿಜಿಸ್ಟ್ರೇಷನ್ ಮಾಡಿ ಇವತ್ತು ರೆಡ್ಡಿ ಯುವಜನ ಸಂಘ ಇವತ್ತೇನು ಪದಗಳನ್ನ ಮಾಡ್ತಾ ಇದೆ. ಮುಂಬರುವ ದಿನಮಾನಗಳಲ್ಲಿ ಸಮಾಜಕ್ಕೆ ಇವತ್ತು ಪರಿವರ್ತನೆಯಾಗಿ ಸಮಾಜಕ್ಕೆ ಸಂಘಟಿತವಾಗಿ ಅವ್ರು ದುಡ್ಲಿ. ಯಾವುದೇ ರಾಜಕೀಯ ವೈಯಕ್ತಿಕ ವಿಚಾರದಿಂದ ಹೋಗ್ಬಾರ್ದು ದಯಮಾಡಿ ನಾ ಹೇಳ್ತಾ ಇದ್ದೆ. ನಮ್ಮಲ್ಲಿ ಬರೋದಷ್ಟೇ, ನಾವು ಇವತ್ತೇನಿದೆ ಎಲ್ಲ ರೀತಿಯಲ್ಲಿ ಸಬಲರು ನಾವು. ಆದ್ರೂ ಸಂಘಟನೆ ವಿಚಾರದಲ್ಲಿ ಬಹಳ ಹಿಂದುಳಿದ್ವಿ. ಇವತ್ತು ಸಣ್ಣ ಸಣ್ಣ ಸಮಾಜಗಳು ಸಹ ಗಂಗಾವತಿಯಲ್ಲಿ ಇವತ್ತು ನಮ್ಮವರೇ 50,000 ಲಕ್ಷ ಪಟ್ಟಿ ಕೊಡ್ತಾರೆ ಸಮಾಜಕ್ಕೆ, ಅವ್ರು ಸಂಘಟಿತರಾಗಿದ್ದಾರೆ. ನಾವು ಯಾರು ಪಟ್ಟಿ ಕೇಳಂಗಿಲ್ಲ. ಆದ್ರೆ ನಮ್ಮಲ್ಲಿರುವಂತ ಒಂದು ಅಜ್ಞಾನ ಕೊರತೆನೋ ಒಂದು ಸಂಘಟನೆ ದೃಷ್ಟಿಯಿಂದನೋ ಇವತ್ತು ನಾವ್ಯಾರು ಕೇಳ್ಬೇಕಂಬುದು ನನ್ನ ಹಿಡ್ಕೊಂಡು ಸಹ ಎಲ್ಲರೂ ನಮ್ಮಲ್ಲಿರುವಂತ ಹಮ್ಮೆ ನಮಗೆ ಕಾರಣ ಆಗಿದೆ ಅಂತ ಹೇಳ್ತಾ ಇವತ್ತು ಮುಂಬರುವ ದಿನಗಳಲ್ಲಿ ಹಿರಿಯರ ಸಲಹೆ ಮೇರೆಗೆ ಇವತ್ತು ತಾಲೂಕು ಯುವ ಘಟಕ ಇವತ್ತು ಪದಗಳನ್ನ ಮಾಡಿ ಸಂಘಟಿತವಾಗಿ ಇವತ್ತು ತಾಲೂಕಿನಲ್ಲಿ ಸಮಾಜವನ್ನು ಬಲಗೊಳಿಸಲಿ. ಮತ್ತೆ ಈ ನಿಟ್ಟಿನಲ್ಲಿ ಸಹ ಹಿಂದೆ ಸುರೇಶ್ ಸಿಂಗಾಳ ಇದ್ರು, ನಮ್ಮ ಐನೂರು ಇದ್ರು, ಮೊನ್ನೆ ತಹಸೀಲ್ದಾರ್ನಲ್ಲಿ ಅವರಂತೆ ಇವತ್ತು ಆರ್ಪೇಟೆ ಅವರಿಗೆ ಆಗಲೇ ವಯಸ್ಸಾಗಿದೆ. ಅವ್ರನ್ನ ಗೌರವಾಧ್ಯಕ್ಷ ಇಟ್ಕೊಂಡು ತಾಲೂಕಿನಲ್ಲಿ ಎಲ್ಲರನ್ನೂ ಕರೆದುಕೊಂಡು ಹೋಗುವಂತ ರಾಜಕೀಯ ರಹಿತ ಇರುವಂತ ವ್ಯಕ್ತಿನ ಇವತ್ತು ಸಮಾಜದ ತಾಲೂಕು ಘಟಕಕ್ಕೆ ಅಧ್ಯಕ್ಷರಾಗಿ ಮಾಡ್ಬೇಕಂತೇಳಿ ಈ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷ ಸಂಘದಲ್ಲಿ ತಾಲೂಕು ಸಂಘದಲ್ಲಿ ನಾನು ಒತ್ತಾಯ ಇಟ್ಟು ಬರ್ತದಾವ. ಯಾಕಂದ್ರೆ ಎಲ್ಲರೂ ಮಾಡಕ್ ಎಲ್ಲರೂ ಏನೋ ಒಂದು ಹತ್ತಿರ್ತಾರ, ಏನೋ ಒಂದು ಬೇಕಿರ್ತಾರ, ಅದನ್ನೆಲ್ಲ ಸಮಾಧಾನ ಪಡಿಸ್ಕೊಂಡು ತಿದ್ದಿಕೊಂಡು. ಯಾಕಂದ್ರೆ ಸಂಘಟನೆ ಮಾಡಕ್ನಾಗ ಸಹಜ, ಯಾವುದೇ ಸಂಘಟನೆ ಮಾಡ್ಬೇಕಾದ್ರೆ ಕೆಲವೊಂದು ಅಡ್ಡಿ ಆತಂಕಗಳು ಎದುರು ಬರ್ತಿರ್ತಾವ. ಅಂಥವನ್ನ ಎದುರಿಸಿ ಮುನ್ನುಗ್ಗಿದಾಗ ಮಾತ್ರ ನಾವು ಸಂಘಟನೆ ಮಾಡಕ್ ಸಾಧ್ಯ. ಯಾಕಂದ್ರೆ ನೀವು ಯುವಕರು ಏನು ಎದುರಿಲ್ಲ, ಇವತ್ತು ನಿಮಗೆ ಜವಾಬ್ದಾರಿ ಸ್ಥಾನ ಅಂತ ಹೋಗ್ತದೆ. ಇವತ್ತು ನೀವೆಲ್ಲ ಸಂಘಟನೆ ಒಗ್ಗೂಡಿಸಿ ನೀವೇನು ಯುವಕರು ಏನೆದಿರಲ್ಲ, ಮುಂದಿನ ನಮ್ಮ ತಾಲೂಕ ಘಟಕ ಏನು ಹಿಂಗೆ ಹೇಳಿದ್ರು ಬೆಳಗ್ಗೆ ಅವರು, ಅದನ್ನು ಕರಿಬೇಕಾದ್ರೆ ನೀವೇನು ಯುವಕರು ಇದ್ರಲ್ಲ, ಈಗ ನೀವೊಂದು ಸಂಘ ರಿಜಿಸ್ಟರ್ ಮಾಡಾಕತ್ತೀರಿ. ಇವತ್ತೇನು ಉದ್ಘಾಟನೆ ನಿಮ್ಮ ಮುಂದೆ ಹಾಕಿದಾಗ ನಾಳೆ ಇನ್ನು ಒಂದು 15 ದಿನ, ಯಾಕಂದ್ರೆ ಮೇ 10 ಮತ್ತೆ ಜಯಂತಿ ಬರುತ್ತೆ. ಅಷ್ಟರೊಳಗೆ ನಾವು ಒಬ್ಬನ ಎಲ್ಲರೂ ನೀವು ಯುವಕರೆಲ್ಲ ಕರೆದು ಇನ್ನೊಂದ್ಸಲ ಮೀಟಿಂಗ್ ಮಾಡಿ ಎಲ್ಲ ಹಿರಿಯರನ್ನ ತಾಲೂಕಾಗಿರ್ತಕ್ಕಂಥವ್ರನ್ನ ಕರೆದು ಕುಂದ್ರಿಸಿ ಇನ್ನೊಂದ್ಸಲ ರೆಡ್ಡಿಗೆ ನಮ್ದೇನು ತಾಲೂಕ ಘಟಕಕ್ಕೆ ಬೇಕಂತಾರ ಅದನ್ನ ಇನ್ನೊಂದು ಬಲಪಡಿಸ್ಲಿಕ್ಕೆ ಸಂಘಟನೆ ಮಾಡ್ಲಿಕ್ಕೆ ಅದಕ್ಕೊಂದು ದಾರಿ ಮಾಡಿ ಇನ್ನೊಂದು ಮೀಟಿಂಗ್ ಕರಿ. ಈಗ ನೀವು ಯುವಕರು ರೆಡ್ಡಿ ಸಮಾಜ ಬಲ ಬಹಳ ಬುದ್ಧಿವಂತರು ಎಲ್ಲರೂ ಇದ್ದಂತ ನಮ್ಮಲ್ಲೇನೆ ಹಣಕ್ಕೆ ಬರ್ತಿಲ್ಲ, ಯಾವತ್ತೂ ಬರ್ತಿಲ್ಲ. ಆದ್ರೆ ಸಂಘಟನೆ ಕೊರತೈತಿ. ಕೆಲವೊಂದಿಷ್ಟು ಮಂದಿ ಅವರು ಮುಂದೋದ್ರಂತಾರ, ಇವ್ರು ಮುಂದೋದ್ ಕೇಳ್ತಾರ, ಎಲ್ಲ ಬಿಟ್ಟಾಕ್ತಾರೆ. ನಾವು ಸಂಘಟನೆ ಮಾಡ್ಬೇಕಾದ್ರೆ ನಮ್ಮ ಸಂಕೋಚ ಮನೋಭಾವಗಳನ್ನೆಲ್ಲ ಬಿಟ್ಟು ತೆಗ್ಗಿಸಿ ನಾವು ಹೋಗಿ ಎಲ್ಲರ ಮುಂದೆ ಇಲ್ಲ ನಾವು ಸಂಘಟನೆ ಮಾಡೋಣ, ನಮ್ಮ ಸಮಾಜನೂ ಸಂಘಟನೆ ಆಗ ನಾವು ಸಂಘಟನೆ ಮಾಡಿದಾಗ ಮಾತ್ರ ಸಾಧ್ಯ ಸರಿ ರೆಡ್ಡಿ ಸಮಾಜ. ಯಾಕಂದ್ರೆ ನಾವು ಎಷ್ಟು ಕೊರತೆಗಂತಂದ್ರೆ ನಾವ್ ಯಾವುದೋ ಒಂದೊಂದು ಸಣ್ಣ ಸಣ್ಣ ಈಗ ಎಲ್ಲೇ ರೆಡ್ಡಿ ಬರಸ್ರಿ ಅಂತ ಹೇಳ್ತಾರ, ಒಂದೊಂದ್ರ ಬರ್ಕೊಡಕ್ಕಾಗಿರಲ್ಲ, ಒಂದೊಂದು ಬಿಟ್ಟಿರ್ತಾರೆ. ಇಂಥವನ್ನೆಲ್ಲ ನೀವೆಲ್ಲ ತಿಳಿಸಿ ತಿದ್ದುಪಡಿಸಿ ಯುವಕರೆಲ್ಲ ಮುನ್ನುಗ್ಗ್ರಿ. ನಿಮ್ಗೆಲ್ಲ ಏನೋ ಅಡ್ಡೆ ಆತಂಕಗಳು ಬಂದರೂ ನಾವು ಇಂದ ಹಿರಿಯರಾದಂತರ ಸಲಹೆ ಸಹಕಾರ ಕೊಡ್ತೀವಿ, ನಿಮ್ ಮುಂದೆ ನಿಂದಿರ್ತೀವಿ, ನಿಮ್ ಬಲವಾಗಿ
ನೀವು ಮುಂದೋಗ್ತಕ್ಕಂಥ ಕೆಲಸಗಳು ಮಾಡ್ರಿ ಅಂತ ಹೇಳಿ ಸಂಘಟನೆ ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ. ಆದ್ರೆ ಎಲ್ಲಿ ನಾವು ಕೊರತೆಯನ್ನು ಕಾಣ್ತಾ ಇದೀವಿ, ಯಾಕೆ ಕಾಣ್ತಾ ಇದೀವಿ ಅಂತ ಹೇಳಿ ನಮ್ಮಲ್ಲೇ ನಾವು ಪ್ರಶ್ನೆ ಮಾಡ್ಕೊಂಡಾಗ ಅದಕ್ಕೆ ನಮ್ಮಲ್ಲೇ ಕೂಡ ಉತ್ತರ ಇದೆ. ನಾವು ಹಿರಿಯರ ಮಾರ್ಗದರ್ಶನದಲ್ಲಿ ನಾವೊಂದು ಯಾವುದೇ ಒಂದು ಸಂಘವನ್ನಾಗಲಿ ಒಂದು ಸಂಸ್ಥೆಯನ್ನು ಕಟ್ಟಬೇಕಂತಂದ್ರೆ ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯ. ಮತ್ತು ಸಂಘಟಿತವಾಗಿ ನಾವು ಕೆಲವೇ ಜನಗಳು ಅಂತಂದ್ರೆ ನಾವು ನೋಡಬಹುದು ಅನೇಕ ಸಮಾಜಗಳು ನಾನು ಅಷ್ಟು ಜನಸಂಖ್ಯೆ ಐತಿ, ನಾನು ಇಷ್ಟು ಜನಸಂಖ್ಯೆ ಐತಿ, ನಾವೇ ಫಸ್ಟ್ ಇದೀವಿ, ರಾಷ್ಟ್ರಕ್ಕೆ ಫಸ್ಟ್ ಇದೀವಿ, ರಾಜ್ಯಕ್ಕೆ ಮೊದಲಿದ್ದೀವಿ, ಈ ಕ್ಷೇತ್ರಕ್ಕೆ ನಾವು ಫಸ್ಟ್ ಇದೀವಿ ಅಂತೇಳಿ ಅವ್ರು ಹೇಳ್ಕೊಂಡು ಅವರ ಸಂಘಟನೆಯಲ್ಲಿ ತೊಡಗಿಕೊಂಡು ಇವತ್ತು ತಮ್ಮ ಇವತ್ತು ಯಾವುದೇ ಇರಲಿ ಕೊನೆಗೆ ಬರೋದು ರಾಜಕೀಯ ಪ್ರಾಬಲ್ಯ ಇದ್ದಾಗ ಆ ಸಂಘಟನೆಗಳು ಬೆಳಿಲಿಕ್ಕೆ ಸಾಧ್ಯ ಮತ್ತು ಸಮಾಜ ಬೆಳಿಲಿಕ್ಕೆ ಸಾಧ್ಯ. ನಮ್ಮ ಸಮಾಜದ ವ್ಯಕ್ತಿಗಳು ಯಾವುದೇ ಪಕ್ಷದಲ್ಲಿರಲಿ ಅವರ ಒಂದು ಆ ವ್ಯಕ್ತಿತ್ವ ಅವ್ರನ್ನ ನೋಡ್ಕೊಂಡು ನಾವು ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ವ್ಯವಸ್ಥೆಗಳು ಆಗ್ಬೇಕು. ಯಾಕಂದ್ರೆ ಪಕ್ಷಾತೀತವಾಗಿ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಇವತ್ತು ನಾವು ನೋಡ್ತಾ ಇದೀವಿ, ಇವತ್ತು ಜಾತಿ ಜನಗಣತಿ ವಿಷಯ ಬಂದಾಗ ನನ್ನ ರೆಡ್ಡಿ ಸಮಾಜದ ಎಷ್ಟರ ಮಟ್ಟಿಗೆ ಅಂತಂದ್ರೆ ಕೇವಲ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಾಜದ ಸಂಖ್ಯೆಯನ್ನ ಇಡೀ ರಾಜ್ಯಕ್ಕೆ ಇವತ್ತು ಸರ್ಕಾರ ಘೋಷಣೆ ಮಾಡಿದೆ. ನಮ್ಗೆಲ್ಲ ತುಂಬಾ ನೋವಾಗ್ತಾ ಇದೆ. ಆದ್ರೆ ಇವತ್ತು ನಾವು ರೆಡ್ಡಿ ಸಮಾಜವನ್ನ ಕಟ್ಟಬೇಕಂತಂದ್ರೆ ನಮ್ಮ ಸಮಾಜದ ಸದಸ್ಯರು ಎಷ್ಟಿದ್ವಿ, ನಮ್ಮ ಸಹೋದರ ಎಷ್ಟಿದ್ರೆ ಪ್ರತಿಯೊಂದು ಮನೆಗೆ ಹೋಗಿ ನಾವು ಸದಸ್ಯತ್ವವನ್ನು ಮಾಡ್ಕೊಳ್ಬೇಕು. ಸದಸ್ಯತ್ವವನ್ನು ಮಾಡುವ ಮೂಲಕ ಅವರು ಸಂಘಟಿತವಾಗಿ ತೊಡಗಿಸಿಕೊಳ್ಳಲಿಕ್ಕೆ ಅವ್ರನ್ನ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಂಡು ಅವರ ಮಾಹಿತಿ ಆಗಾಗ್ಗೆ ಮಾಹಿತಿಗಳು ಕೂಡ ಹೋಗ್ತಾ ಇರ್ಬೇಕು. ನಮ್ಮ ಸಂಘದಿಂದ ಆಗ್ತಕ್ಕಂಥ ಕಾರ್ಯ ಚಟುವಟಿಕೆಗಳ ಬಗ್ಗೆ ಸಮರ್ಪಕವಾಗಿ ಈಗ ಅನೇಕ ನಮ್ಗೆ ವಾಟ್ಸ್ಆಪ್ ಗ್ರೂಪ್ಗಳಿದಾವೆ, ಈಸಿಯಾಗಿ ನಾವು ಎಲ್ಲರೂ ಮುಟ್ಟಬಹುದು. ಇವತ್ತು ಹಳ್ಳಿಗಳಿಗೆ ನಾವೇ ಹೋಗ್ಬೇಕು, ಜಾಗೃತ ಮೂಡಬೇಕು. ಅನೇಕ ನಮ್ಮ ಸಮಾಜದಲ್ಲಿ ಬಡವರಿದ್ದಾರೆ, ಅವ್ರ ಕೈ ಹಿಡಿದು ಎತ್ತುವಂತ ಕೆಲಸ ನಮ್ಮ ಸಮಾಜದಿಂದ ಆಗ್ಬೇಕು. ಅವಾಗ ಮಾತ್ರ ಇದು ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಅಂದ್ರೆ ನಾವು ಸಂಘಟನೆ ಮಾಡಿ ಬರೀ ಬೋರ್ಡ್ ಹಾಕೊಂಡು ನಾವು ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಎಲ್ಲರೂ ಹೋದ್ರೆ ನಮ್ಗೆ ಉಪಯೋಗ ಬರ್ತಂದ್ರೆ ಅದು ಅರ್ಥ ಇಲ್ಲ. ಯಾಕಂದ್ರೆ ಈ ನೋವಿನ ಸಂಗತಿ ನಾವು ಮೊನ್ನೆ ಬೆಂಗಳೂರಿಗೆ ಹೋದ ಕೂಡ ನಮ್ಮ ಹಿರಿಯರಾದಂತ ನಮ್ಮ ಜಗದೀಶಪ್ಪ ಅವರಲ್ಲಿ ಹೇಳಿದ್ರು, ಏನು ನೀವು ಮಾತಾಡಪ್ಪ ಅಂತಂದ್ರೆ. ಆದ್ರೆ ನನ್ಗೆ ಏನಾಯ್ತು ಅಂತಂದ್ರೆ ಅಲ್ಲಿ ನಮ್ಮನ್ನ ರೆಡ್ಡಿ ಅಂತ ಗುರುಸ್ಕೊಳ್ಳೋಕೆ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಏನಾಗಿದೆ ಇಲ್ಲಿ ಅಂತಂದ್ರೆ ನಾವು ಕೂಡ ಸದಸ್ಯರಾಗಲಿಕ್ಕೆ ಕೂಡ ಅವ್ರು ಏನಾದ್ರು ನಾವು ಫಾರ್ಮ್ ಕೊಟ್ಟರೆ ತುಂಬಿದ್ರ ನೀನು ರೆಡ್ಡಿ ಅಂತೇಳಿ ಯಾವ ಪ್ರೂಫ್ ಕೊಡ್ತೇನೆ ಅಂತ ಕೇಳಿದ್ರು ನಮ್ಗೆ. ನಾವೆಲ್ಲ ಹಿಂದೆ ಏನ್ ಮಾಡಿದ್ವಿ, ಸರ್ಟಿಫಿಕೇಟ್ ಅಲ್ಲಿ ನಮ್ಮ ತಂದೆ ತಾಯಿದ್ರು ಹಿರಿಯರು ವೀರಶೈವ ಲಿಂಗಾಯತ ಹಿಂದೂ ಲಿಂಗಾಯತ ಹಿಂದೂ ವೀರಶೈವ ಅಂತ ಬಂದ್ಬಿಟ್ಟಿದ್ವಿ. ನಾವಿಲ್ಲಿ ರೆಡ್ಡಿ ಅಂತೇಳಿ ಪರ್ಟಿಕ್ಯುಲರ್ ನಾವ್ ಯಾರು ಗುರ್ಸ್ಕೊಂಡಿಲ್ಲ. ಕೆಲವೊಬ್ರು ಮಾತ್ರ ಮುಂದೆ ರೆಡ್ಡಿ ಅಂತೇಳಿ ಗುರ್ಸ್ಕೊಂಡಾರ. ಉದಾಹರಣೆಗೆ ಮೊದಲಿಗೆ ರಾಜೇಶ್ ಅಂಗಡಿ ಅಂತ ಇತ್ತು, ನಾನೇ ಹೇಳಿದೆ ಒಂದ್ಸಲ ಯಾವ್ದೋ ಒಂದು ವಿಷಯ ಬಂದಾಗ ಇಲ್ಲ ರಾಜೇಶ್ ರೆಡ್ಡಿ ಅಂತ ಮಾಡ್ಬಿಡ್ರಿ ಅಂತ ಹೇಳಿ ಅವ್ರು ಎಲ್ಲ ಇದು ಮಾಡ್ಕೊಂಡು ಅದು ಕೋರ್ಟ್ ಅಪ್ಡೇಟ್ ಮಾಡ್ಕೊಂಡು ರೆಡ್ಡಿ ಅಂತ ಮಾಡ್ಕೊಂಡ್ರು. ನಾನು ಕೂಡ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಹಿರಿಯರಲ್ಲಿ ವಕೀಲರು ಕೂಡ ಇದ್ದೀರಿ, ತಾವು ನಮ್ಮ ಸಮಾಜಕ್ಕೆ ಮುಕ್ತವಾಗಿ ಅಪ್ಡೇಟ್ ಮಾಡಿಸಿ ತಾವು ನೇತೃತ್ವ ವಹಿಸಿ ಎಲ್ಲರಿಗೂ ಕೂಡ ರೆಡ್ಡಿ ಸರ್ಟಿಫಿಕೇಟ್ ಅಂದ್ರೇನು ಈ ಬದಲಾವ ಅಪ್ಡೇಟ್ ಮಾಡೋದ್ರ ಮೂಲಕ ಇವತ್ತು ವಿಜಯಕುಮಾರ್ ಗದ್ದೆ ಅಂತದಾನೆ. ಗದ್ದೆ ಅಂತಂದ್ರೆ ಯಾರು ಯಾವ ಜಾತಿ ಅಂತ ಕೇಳೋಂತ ಪರಿಸ್ಥಿತಿ ಬರಬಾರ್ದು. ವಿಜಯ ಗದ್ದೆ ಅಂತಲ್ಲ, ವಿಜಯ ರೆಡ್ಡಿ ಆಗ್ಬೇಕದು. ನಾನು ಮನೋಹರ ಗೌಡ ಅಂತೀವಿ ನಾವು. ಅದೇ ಮನೋಹರ ರೆಡ್ಡಿ ಅಂತಂದ್ರೆ ಅವ್ರಲ್ಲಿ ಹೇಳಿದ್ರ ನಿಮ್ಮ ರೆಡ್ಡಿ ಅಂತ ಮುಂದೆ ಹೆಸರಿತ್ತಂದ್ರೆ ನಿಮ್ ಇವತ್ತ ನೋಂದಣಿ ಮಾಡ್ಕೊತೀವಿ, ಇಲ್ಲ ನೀವು ಕೋರ್ಟ್ ಅಪ್ಡೇಟ್ ಮಾಡ್ಕೊಂಬ ಅಂತಂದ್ರು. ಇವತ್ತು ನಮ್ಗೆ ಅದರಂಗ ಸದಸ್ಯತ್ವ ಮಾಡ್ಕೊಳ್ಳೋದು ಕೂಡ ನಮ್ಗೆ ತೊಂದರೆ ಆಗ್ತಾ ಇದೆ. ಮೇ 10ನೇ ತಾರೀಕು ತಾಯಿ ಮಲ್ಲಮ್ಮ ತಾಯಿಯ ಜಯಂತಿ ಇದೆ. ಹಾಗಾಗಿ ನಮ್ಮೆಲ್ಲ ಈ ಯುವಜನ ಸಂಘದ ಪದಾಧಿಕಾರಿಗಳು ಅಮ್ಮನ ಜಯಂತಿಯನ್ನ ವಿಜೃಂಭಣೆಯನ್ನು ಆಚರಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಸನ್ನದ್ಧರಾಗಬೇಕು. ಎಲ್ಲ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಸಂಘದಲ್ಲಿ ನಾನು ಮೇಲು ನಾನು ಕೀಳು ಅನ್ನೋದೇನಿಲ್ಲ. ಅಮ್ಮನ ಮುಂದೆ ನಾವೆಲ್ಲರೂ ಸಣ್ಣವರೇ. ಹಾಗಾಗಿ ಸಂಘ ಅನ್ನೋದು, ಸಂಘಟನೆ ಅನ್ನೋದು ಏನು ಅನ್ನೋದನ್ನು ನಿಮಗೆ ನಾವು ಹೇಳ್ಕೊಡೋದೇನು ಅಂತ ನಮಗೆಲ್ಲರೂ ಈಗಾಗಲೇ ತಾವೆಲ್ಲರೂ ಎಲ್ಲ ಒಂದು ಹುದ್ದೆಗಳನ್ನು ಅಲಂಕಾರ ಮಾಡಿದವರೇ ಇದ್ದೀರಿ. ಹಾಗಾಗಿ ತಾವೆಲ್ಲರೂ ಮಲ್ಲಮ್ಮ ಜಯಂತಿಯನ್ನು ವಿಜೃಂಭಣೆಯನ್ನು ಆಚರಿಸಬೇಕು. ಅದೇ ರೀತಿ ವೇಮನ ಜಯಂತಿಯನ್ನು ಕೂಡ ವಿಜೃಂಭಣೆಯನ್ನು ಆಚರಿಸಲು ತಾವೆಲ್ಲರೂ ಅಣಿಯಾಗಿರಬೇಕು. ಹಿರಿಯರ ಮಾರ್ಗದರ್ಶನ ತಗೊಳ್ಕೊಳ್ಬೇಕು. ನಾವು ಸಂಘಟನೆ ಆಗಿರ್ತೀವಿ, ಸಂಘದ ಅಧ್ಯಕ್ಷರಾಗಿರ್ತೀವಿ ಅಂತ ಯಾರು ಉದಾಸೀನ ಮಾಡೋದು ಬೇಡ. ನಮಗೂ ಹಿರಿಯರಿದ್ದಾರೆ, ಎಲ್ಲ ಹಿರಿಯರ ಮಾರ್ಗದರ್ಶನ ತಾವೆಲ್ಲ ಪಡ್ಕೊಳ್ಬೇಕು. ಏನು ತಿಳಿಯಿಲ್ಲ ಅಂದರೆ ಕೇಳಿಕೊಂಡು ಅವ್ರು ಏನು ಹೇಳ್ತಾರೆ ಅವರ ಮಾರ್ಗದರ್ಶನದಲ್ಲಿ ತಾವು ನಡ್ಕೊಳ್ಬೇಕು. ಅವ್ರು ಹಾಕಿಕೊಟ್ಟ ಮಾರ್ಗ ಈಗೇನು ಹಿರಿಯರು ನಮ್ಮ ಶರಣರು ಏನಿದ್ದಾರೆ, ಮಾತೆ ಮಲ್ಲಮ್ಮ ಇರ್ಬೋದು, ವೇಮನರು ಇರ್ಬೋದು, ಅವರ ಆದರ್ಶಗಳನ್ನು ಎಷ್ಟಾದರೂ ಸ್ವಲ್ಪ ಆದರೂ ನಾವು ಅಳವಡಿಸ್ಕೊಳ್ಳೋಣ. ಜೀವನದಲ್ಲಿ ನಾವು 100% ನಾವು ಅಳವಡಿಸ್ಕೊಳ್ಳೋಕ್ಕಾಗದೇ ಇದ್ದರೂ ಸ್ವಲ್ಪ ಆದರೂ ಅಳವಡಿಸ್ಕೊಳ್ಳೋಣ. ಅದೇ ರೀತಿ ತಾಯಿ ಮಲ್ಲಮ್ಮ ತಾಯಿ ನಮ್ಮ ಸಮಾಜಕ್ಕೆ
ಬಡತನ ಬರಬಾರ್ದು ಅಂತೇಳಿ ಶ್ರೀಶೈಲಿ ಮಲೈ ನಂತರ ಹೊರ ಬೇಡ್ಕೊಂಡಿದ್ದು ಆ ತಾಯಿ ಆಶೀರ್ವಾದದಿಂದ ಏನು ನಾವೆಲ್ಲ ಚೆನ್ನಾಗಿದ್ದೀವಿ. ಅದೇ ರೀತಿ ನಾವು ಚೆನ್ನಾಗಿರೋ ಜೊತೆಗೆ ನಮ್ಮ ಸಮಾಜದ ಇನ್ನಿತರ ಯಾರಾದರೂ ಬಡ ಮಕ್ಕಳಿದ್ದರೆ ಬಡವರಿದ್ದರೆ ಅವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ನಮ್ಮ ತಕ್ಕ ಮಟ್ಟಿಗೆ ಕೈಲಾದಷ್ಟು ಸಹಾಯ ಮಾಡಿ ಅವರ ಒಂದು ಏಳಿಗೆಗೆ ನಾವು ಕೂಡ ಪಾಲ್ದಾರ ಆಗೋಣ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳ್ತಾ ಇವತ್ತಿನ ರೆಡ್ಡಿ ಸಮಾಜ ಕಟ್ಟಲಿಕ್ಕೆ ಎಲ್ಲ ಮುಂದೆ ಕುಂತಂತ ಎಲ್ಲರೂ ಹಿರಿಯರು ಸಹಕಾರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಹಾಗೆ ಈ ರೆಡ್ಡಿ ಸಮಾಜ ಕಟ್ಟೋದು ಕಾರಣ ಅಂದರೆ ನಮ್ಮ ರೆಡ್ಡಿ ಗಂಗಾವತಿ ತಾಲೂಕಿನ ಎಷ್ಟು ಜನ ಯಾರಿಗೂ ಮಾಹಿತಿ ಇಲ್ಲ. ಈಗ ನಾವು ಪದಗ್ರಹಣ ಆದಮೇಲೆ ನಾಳೆನೇ ಯಾವ ವಾರ್ಡ್ ಇಷ್ಟು 35 ವಾರ್ಡಲ್ಲಿ ಹೋಗಿ ನಮ್ಮ ರೆಡ್ಡಿ ಜನ ಸಂಘ ಮನೆಗಳು ಎಷ್ಟು ಇದ್ದಾವೆ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರ ಫೋನ್ ನಂಬರು, ಅವ್ರ ಅಡ್ರೆಸ್ಸು ಎಲ್ಲ ತಗೊಂಡು ಅದನ್ನು ನಮ್ಮ ರಾಜ್ಯ ಮಟ್ಟಕ್ಕೆ ವರದಿಯನ್ನು ಸಲ್ಲಿಸ್ತಾರೆ. ಇಲ್ಲಿ ಗಂಗಾವತಿ ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾ ಅಧ್ಯಕ್ಷ ಸಮ್ಮುಖದಲ್ಲಿ ರಾಜ್ಯ ಮಟ್ಟಕ್ಕೆ ಆ ವರದಿಯನ್ನು ಅವರು ಸಲ್ಲಿಸ್ತಾರೆ. ಅದರಿಂದ ನಾವು ಸಂಘವನ್ನು ಕಟ್ಟಿದ್ವಿ. ನಾವು ಸಂಘ ಯಾವ ಪಕ್ಷ ಇಲ್ಲ, ಯಾವ ಇದಿಲ್ಲ, ನಮಗೆಲ್ಲರೂ ಅಣ್ಣ ತಮ್ಮಂದರು ಹಾಗೂ ಮಾವಳಿಯರು ಇರೋರು ಇಲ್ಲ, ಯಾರು ನಮ್ಮ ಸಮಾಜದಾಗ. ಹಾಗಾಗಿ ಎಲ್ಲರೂ ನಮಗೆ ಸಹಕರಿಸಿ ಮುಂದೆ ತರಕ್ಕೆ ಪ್ರೋತ್ಸಾಹ ಮಾಡೋಕ್ಕೆ ತಮ್ಮಲ್ಲಿ ವಿನಂತಿ. ಕಾರ್ಯಕ್ರಮ ಮಾಡೋ ಸದಸ್ಯರಾದಂಥ ಬಸವರೆಡ್ಡಿ ಶ್ರೀರಾಮನಗರ್, ಭಾಸ್ಕರ್ ರೆಡ್ಡಿ ಶ್ರೀರಾಮನಗರ್, ಬಸವರಾಜ್ ಜೆಕೆನ್ ಕೆಸರಟ್ಟಿ, ಶರಣ ಬಸವ ಸಿದ್ದರಾಂಪುರ್, ಅಂಬರೇಗೌಡ ಚಳ್ಳೂರು, ಮಲ್ಲಿಕಾರ್ಜುನ್ ಬಾಚಿಮಟ್ಟಿ, ಅನ್ಮೇಶ್ ಗೋನಾಳ್, ಶರಣಪ್ಪ ಗೌಡ ಮರ್ಕುಂಡಿ, ಮಣಿಕಂಠ ಗಂಗಾವತಿ, ಲಿಂಗನಗೌಡ ಉರುಂಕಲ್, ನಟರಾಜ್ ರೆಡ್ಡಿ ಗಂಗಾವತಿ, ರುದ್ರಗೌಡ ಮಾಲಿ ಪಾಟೀಲ್, ದೇವರಾಜ್ ಎಸ್ ಕೆಸರಟ್ಟಿ, ರಮೇಶ್ ಕಿತ್ತೂರ್ ಆಗವಲಿ, ಮುತ್ತುರೆಡ್ಡಿ ಹಿರೇಬಣಕಲ್, ಮಂಜುನಾಥ ಹೊರಗನಾಳ್, ಚಿತ್ರಗೌಡ ಪೊಲೀಸ್ ಪಾಟೀಲ್, ಸಂಜಯ್ ಹಳ್ಳಿ ಕೆಸರಟ್ಟಿ, ಬಸವರಾಜ್ ಬಾಳೆಕಾಯಿ ಗಂಗಾವತಿ, ವೀರಗೌಡ ಬೇಟಿ ಯರು, ರಮೇಶ್ ಕಡತ್ ಕೆಸರಟ್ಟಿ. ಸಮಾಜಕ್ಕೆ ತಾವೆಲ್ಲರೂ ಸಹಕರಿಸಬೇಕು. ನಮ್ಮ ಬೆನ್ನೆಲುಬಾಗಿ ನೀವು ನಮಗೆ ಸಹಕಾರ ನೀಡೋಕೆ ನಮಗೆಲ್ಲರೂ ಶುಭವಾಗಲಿ, ಒಳ್ಳೆಯದಲ್ಲಿ. ಜೈ ರೆಡ್ಡಿ ಮಲ್ಲಮ್ಮ ವಹಿಸಿಕೊಂಡಿದ್ದೀರಿ. ಯಾಕಂದ್ರೆ ಇಷ್ಟು ದಿನಗಳ ಒಂದು ಸುದೀರ್ಘ ಅವಧಿಯಲ್ಲಿ ನಾವು ಒಂದು ಗಂಗಾವತಿ ತಾಲೂಕಿನ ಒಂದು ರೆಡ್ಡಿ ಸಮಾಜದ ಸಂಘಟನೆಯನ್ನ, ಅದು ಅಖಂಡ ಗಂಗಾವತಿ ತಾಲೂಕು ಇದಕ್ಕೆ ಕೂಡ ನಾವು ಒಂದು ಸಂಘವನ್ನು ರಚನೆ ಮಾಡಿಕೊಂಡು ಇಲ್ಲಿವರೆಗೂ ನಮ್ಮೆಲ್ಲರ ಸಹಕಾರದಿಂದ ಮತ್ತು ಪ್ರೀತಿ ವಿಶ್ವಾಸದಿಂದ ನಾವು ಇವತ್ತಿನವರೆಗೆ ಸುಸೂತ್ರವಾಗಿ ನಾವು ಈ ಒಂದು ಸಮಾಜದ ತಾಲೂಕು ಸಮಾಜದ ಪ್ರತಿಪಕ್ಷ ಸ್ಥಾನವನ್ನು ಏರಿಸಿಕೊಂಡು ಬಂದಿದ್ದೇನೆ. ಆದ ಕಾರಣ ಪ್ರಜೆಗೆ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಂಧುಗಳೇ, ನಮ್ಮ ರೆಡ್ಡಿ ಸಮಾಜ ಅಂದ್ರೇನೆ ಬಹಳ ಐತಿಹಾಸಿಕವಾದಂಥ ಸಮಾಜ ನಮ್ಮದು. ಇದು 6ನೇ ಶತಮಾನದಲ್ಲಿ ರಾಷ್ಟ್ರಕೂಟ ರೆಡ್ಡಿ ರಾಜ್ಯ ಸಾಮ್ರಾಜ್ಯವನ್ನು ಆಳಿದಂಥ ಒಂದು ಸಮಾಜ ನಮ್ಮದು. 6ನೇ ಶತಮಾನದಲ್ಲಿ ಆಗಿನ ದಕ್ಷಿಣ ಪ್ರಸ್ಥಭೂಮಿ ಅಂತಕ್ಕಂಥದ್ದು 6 ರಾಜ್ಯಗಳು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಮತ್ತು ಪಾಂಡಿಚೇರಿ, ತಮಿಳುನಾಡು ಮತ್ತು ಕರ್ನಾಟಕ. ಇಂಥ ಒಂದು ಸಾಮ್ರಾಜ್ಯದಲ್ಲಿ ಆಗಿನ ಕಾಲಕ್ಕೆ ಇಡೀ ನಮ್ಮ ಈ ಅಮೋಘ ವರ್ಷ ಮತ್ತು ನೃಪತುಂಗ ಅಂತಕ್ಕಂಥದ್ದು ಉತ್ತರಾಖಂಡದವರೆಗೆ ನಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಿದ್ರಂತೆ. ಹಾಗೆ ನಮ್ಮ ಸಾಮ್ರಾಜ್ಯದ ಕುದುರೆಗಳನ್ನ ಆ ನರ್ಮದಾ ನದಿ ತೀರದಲ್ಲಿ ಸ್ನಾನ ಮಾಡಿಸ್ತಾರೆ. ಅಂತಹ ಒಂದು ಬಲಿಷ್ಠವಾದಂಥ ನಮ್ಮ ಸಮಾಜ, ಐತಿಹಾಸಿಕ ಹಿನ್ನೆಲೆ, ರಾಜ್ಯಭಾರ ಮಾಡಿದಂಥ ನಮ್ಮ ಈ ಒಂದು ಸಮಾಜ ಇತಿಹಾಸದಲ್ಲಿ ಅಚ್ಚಳಿದುಳಿದಂಥ ಸಮಾಜ ನಮ್ಮದು. ಒಳ್ಳೆಯದಾಗಲಿ. ಇನ್ನು ಮುಂದೆ ನಮ್ಮ ರೆಡ್ಡಿ ಜನಸಂಘದ ಒಂದು ಎಲ್ಲ ಸಂಘಟನೆಗೆ ಎಲ್ಲರ ಸಹಕಾರ ಮತ್ತು ಎಲ್ಲ ಯುವ ಜನತೆ ಎಲ್ಲ ಕೂಡಿ ಒಂದು ಸಂಘಟನೆ ಮಾಡಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಂಡು, ನಾವು ಮೊನ್ನೆ ಈ ಒಂದು ತಿಂಗಳಿಂದ ನಮ್ಮ ಕಾಟಿಯಲ್ಲಿ ಕೂಡ ತಾಲೂಕು ಘಟಕದ ಒಂದು ಹಿರಿಯರು ಎಲ್ಲ ಯುವಕರು ಸೇರಿ ಒಂದು ಮೀಟಿಂಗ್ ಮಾಡಿ ನಮ್ಮಲ್ಲಿ ಕೂಡ ತಾಲೂಕಿನ ಅಧ್ಯಕ್ಷರು ಮಾಡಿದರು ನಮ್ಮನ್ನ. ಅವರು ಈ ಒಂದು ಗಂಗಾವತಿ ತಾಲೂಕಿನ ಎಲ್ಲ ಕಾರ್ಡಿ ಮತ್ತು ಕರಿಗೆರನ್ನು ಮಾಡೋದೊಂದು ಪೆಂಡಿಂಗ್ ಇದೆ. ತಾವೆಲ್ಲರ ಸಹಕಾರದಿಂದ ಎಲ್ಲರ ಹಿರಿಯರ ಸಲಹೆ ಮೇರೆಗೆ ಅದನ್ನು ಕೂಡ ಮಾಡೋಣ ಅಂತ ಹೇಳಿದ್ವಿ.
ಈ ಒಂದು ಮೇ ತಿಂಗಳಿನಲ್ಲಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ 10ನೇ ತಾರೀಕಿಗೆ ಸರ್ಕಾರ ವತಿಯಿಂದ ನಡೆಸ್ತಾ ಇದ್ದಾರೆ. ಆ ಒಂದು ಸರ್ಕಾರ ವತಿಯಿಂದ ನಡೆಸೋ ದಿವಸ ತಹಸೀಲ್ ಆಫೀಸು ಮತ್ತು ಮುನ್ಸಿಪಾಲ್ಟಿಯಲ್ಲೂ ನಾವೆಲ್ಲರೂ ಕೂಡಿ ಅವ್ರವ್ರ ತಾಲೂಕಿನಲ್ಲಿ ಆಚರಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು, ಈ ಒಂದು ಕಾಟಗಿ ತಾಲೂಕಿನಲ್ಲಿ ನಮ್ಮೆಲ್ಲ ಹಿರಿಯರ ಸಹಕಾರ ಮತ್ತು ಎಲ್ಲರ ಜೊತೆಗೆ ಕೂಡಿ ನಾವು ಒಂದು ಮೊನ್ನೆ ಮೀಟಿಂಗ್ ಕರೆದಿದ್ವಿ. ಮೇ 24ರಂದು ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಮಾಡ್ಬೇಕಂತೇಳಿ ಎಲ್ಲರೂ ನಿರ್ಧರಿಸಿದ್ದಾರೆ. ನಮ್ಮ ಎಲ್ಲ ಅಧ್ಯಕ್ಷರು ಆಮೇಲೆ ನಮ್ಮ ಹಿರಿಯರು ಎಲ್ಲರೂ ಕೂಡಿ ನಮ್ಮ ತಾದ್ನವ್ರ ಹತ್ರ ಹೋಗಿದ್ವಿ. ಮೊನ್ನೆ ನಾವು ಹೊಸಳ್ಳಿ ತಾದ್ನವ್ರ ಹತ್ರ ನಮ್ಮ ರೆಡ್ಡಿ ಸಮಾಜ ಇದರಲ್ಲಿ ದಾವಣಗೆರೆ ಹತ್ರ ಇದೆಯಲ್ಲ, ಹೋಗಿ ಅವ್ರ ಹತ್ರ ಡೇಟ್ ಕೇಳ್ಕೊಂಡಿದ್ದೆ. ಅವ್ರು ಒಂದು 24-25 ಎರಡು ಕೊಟ್ಟಿದ್ರು. ಅದರಲ್ಲಿ 24 ತಾರೀಕು ಫೈನಲ್ ಮಾಡಿದ್ವಿ ಎಲ್ಲರೂ ಕೂಡಿ. ಆದ ಕಾರಣ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ರದ್ದು ಡೇಟ್ ಸಿಕ್ಕಿದೆ ಮತ್ತು ದರ್ಶನಾಪುರವ್ರು ಸಿಕ್ಕಿದೆ. HK ಪಾಟೀಲ್ ಅವ್ರದ್ದು ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಎಲ್ಲರೂ ಒಂದು ಕೂಡಿ ಕಾಟಿಯಲ್ಲಿ ಮಾಡ್ಬೇಕಂತೇಳಿ ವಿಜೃಂಭಣೆಯಿಂದ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಮಾಡ್ಬೇಕಂತ ಮಾಡಿದ್ದೀವಿ. ನಿಮ್ಮ ಗಂಗಾವತಿ ಮತ್ತು ಕನಗಿರಿ ತಾಲೂಕಿನ ಎಲ್ಲ ನಮ್ಮ ರೆಡ್ಡಿ ಬಂಧುಗಳು ಸಹಕಾರ ಕೊಡಬೇಕು. ಇನ್ನು ಮುಂದೆ ನಾವೆಲ್ಲ ಪಾಂಪ್ಲೆಂಟ್ಸು ಮತ್ತು ಎಲ್ಲ ನಮ್ಮ ಇವೆಲ್ಲ ಇವೆಂಟ್ಸ್ ಎಲ್ಲ ತಮ್ಮನ್ನು ಕೊಡ್ತೀವಿ. ಎಲ್ಲರಿಗೆ ಹಳ್ಳಿಗಳಿಗೆ ಬರ್ತೀವಿ, ಬಂದು ಎಲ್ಲರಿಗೆ ಕೊಟ್ಟು ಆಹ್ವಾನ ಕೊಡ್ತೀವಿ. ಎಲ್ಲರೂ ಸಹಕರಿಸಬೇಕಂತೇಳಿ ತಮ್ಮಲ್ಲೆಲ್ಲರಿಗೂ ವಿನಂತಿ.